ನಮಸ್ತೆ ಸ್ನೇಹಿತರೆ. ಮಹಾನಾಯಕ, ದಲಿತ ಜನೋದ್ಧಾರಕ, ಸಂವಿಧಾನ ಶಿಲ್ಪಿ ಎಂದೇ ಖ್ಯಾತರಾಗಿರುವ ಭೀಮ್ರಾವ್ ರಾಮ್ಜಿ ಅಂಬೇಡ್ಕರ್ ರವರು ಮಹಾರಾಷ್ಟ್ರ ರಾಜ್ಯದ ರತ್ನಗಿರಿ ಜಿಲ್ಲೆಯ ಅಂಬವಾಡೆ ಎಂಬ ಗ್ರಾಮದಲ್ಲಿ ರಾಮ್ಜಿ ಸಕ್ಪಾಲ್ ಹಾಗೂ ಭೀಮಾಬಾಯಿಯವರ 14ನೇ ಮಗನಾಗಿ 1891 ಏಪ್ರಿಲ್ 14ರಂದು ಜನಿಸಿದರು. ಅಂಬೇಡ್ಕರ್ ರವರು ಶಾಲೆಯಲ್ಲಿ ಓದುತ್ತಿರುವಾಗಲೇ ಮೇಲು ಕೀಳೆಂಬ ಭೇದ ಭಾವ ಕಂಡು ತುಂಬ ನೊಂದುಕೊಂಡರು. ಅವರು ಕೀಳು ಜಾತಿಯವರೆಂಬ ಕಾರಣಕ್ಕೆ ಇತರ ವಿದ್ಯಾರ್ಥಿಗಳೊಂದಿಗೆ ಸೇರುವ ಅಧಿಕಾರವಿರಲಿಲ್ಲ. ಮೆಹರ್ ಜನಾಂಗದವರಾದ ಅಂಬೇಡ್ಕರ್ ರವರು ನೀರು ಕುಡಿಯಬೇಕೆನಿಸಿದರೆ ಯಾರಾದರೂ ಮೇಲಿಂದ ಸುರಿದರೆ ಬಾಯಿಗೆ ಕೈ ಅಡ್ಡ ಹಿಡಿದು ಕುಡಿಯಬೇಕಾಗಿತ್ತು. ಇದು ಅವರ ಎಳೆಯ ಹೃದಯದ ಮೇಲೆ ತುಂಬ ಪ್ರಭಾವ ಬೀರಿತು. ಚಿಕ್ಕಂದಿನಲ್ಲಿ ಅಂಬೇಡ್ಕರ್ ರವರನ್ನು ಭೀಮ್ರಾವ್ ಎಂಬ ಹೆಸರಿನಿಂದ ಕರೆಯುತ್ತಿದ್ದರು. ಭೀಮ್ರಾವ್ ರವರು ಪ್ರೌಢಶಾಲೆಯಲ್ಲಿ ಓದುತ್ತಿದ್ದಾಗ ಅಂಬೇಡ್ಕರ್ ಎಂಬ ಶಿಕ್ಷಕರು ಅವನಲ್ಲಿದ್ದ ಪ್ರತಿಭೆ, ಬುದ್ಧಿವಂತಿಕೆಯನ್ನು ಮೆಚ್ಚಿ ತಮ್ಮ ಹೆಸರನ್ನು ಅವನಿಗಿಟ್ಟರು. ಇನ್ನು ಮುಂದೆ ನೀನು ಭೀಮ್ರಾವ್ ರಾಮ್ಜಿ ಅಂಬೇಡ್ಕರ್ ಎಂದು ಹೇಳಿದರು. ಅಂಬೇಡ್ಕರ್ ರವರು ಹೈಸ್ಕೂಲ್ ವಿದ್ಯಾಭ್ಯಾಸ ಮುಗಿಸಿ ಮುಂಬೈನ ಎಲ್ಫಿನ್ಸ್ಟನ್ ಕಾಲೇಜು ಸೇರಿದರು. ಆಗ ಅವರು ಮುಂಬೈನ ಕೊಳಗೇರಿಯೊಂದರಲ್ಲಿ ವಾಸಿಸುತ್ತಿದ್ದರು. ಹೈಸ್ಕೂಲಿನಲ್ಲಿ ಸಂಸ್ಕೃತ ಕಲಿಯಲು ಬಯಸಿದ್ದರು. ಆದರೆ ಜಾತೀಯತೆ ಅದಕ್ಕೆ ಆಸ್ಪದ ಕೊಡಲಿಲ್ಲ. ಹೀಗಾಗಿ ಹಠದಿಂದ ಅಂಬೇಡ್ಕರ್ ತಾವೇ ಸ್ವತಃ ಸಂಸ್ಕೃತವನ್ನು ಕಲಿತರು. ಹೀಗೆ ಕಷ್ಟಪಟ್ಟು ತಮ್ಮ 17ನೇ ವಯಸ್ಸಿನಲ್ಲಿ ಮೆಟ್ರಿಕ್ಯುಲೇಷನ್ ಪಾಸಾದರು. ಅದೇ ವರ್ಷ ರಮಾಬಾಯಿಯವರೊಡನೆ ವಿವಾಹವಾದರು. 1906ರ ಏಪ್ರಿಲ್ 4ರಂದು ಬಾಬಾ ಸಾಹೇಬರ ವಿವಾಹದ ದಿನ. ಅಮ್ಮ ಕೂಲಿ ಮಾಡಿ ಮಕ್ಕಳನ್ನು ಓದಿಸಿರುವುದನ್ನು ನೋಡಿದ್ದೇವೆ. ಆದರೆ ಕೂಲಿ ಮಾಡಿ ಗಂಡನ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡಿದ ಮಡದಿ ರಮಾಬಾಯಿ. ಅಂಬೇಡ್ಕರ್ ರವರು 1912ರಲ್ಲಿ ಮುಂಬೈನ ಎಲ್ಫಿನ್ಸ್ಟನ್ ಕಾಲೇಜಿನಲ್ಲಿ BA ಪದವಿ ಪಡೆದರು. ನಂತರ ಬರೋಡಾ ಮಹಾರಾಜನ ಆಶ್ರಯದಲ್ಲಿ ಕೆಲಸಕ್ಕೆ ಸೇರಿದರು. ನಂತರ ಬರೋಡಾ ಮಹಾರಾಜ ಅವರನ್ನು ಉನ್ನತ ವ್ಯಾಸಂಗಕ್ಕೆಂದು ಅಮೆರಿಕಾಗೆ ಕಳುಹಿಸಿದರು. ಅಮೆರಿಕಾದಲ್ಲಿ MA, PhD ಮುಗಿಸಿ ಗೌರವ ಡಾಕ್ಟರೇಟ್ ಪ್ರಶಸ್ತಿ ಪಡೆದರು. 1917ರಲ್ಲಿ ಭಾರತಕ್ಕೆ ಬಂದರು. ಉನ್ನತ ಶಿಕ್ಷಣ ಪಡೆದರೂ ಅವರನ್ನು ಅಸ್ಪೃಶ್ಯತೆ ಬೆನ್ನು ಬಿಡಲಿಲ್ಲ. ಅಲ್ಲಿ ಕೆಲಸಕ್ಕಿದ್ದ ಜವಾನನು ಸಹ ಫೈಲನ್ನು ದೂರದಿಂದ ಎಸೆಯುತ್ತಿದ್ದ. ಇದರಿಂದ ಕೋಪಗೊಂಡ ಅಂಬೇಡ್ಕರ್ ರವರು ಮುಂಬೈಗೆ ತೆರಳಿದರು. 1920ರಲ್ಲಿ ಅಂಬೇಡ್ಕರ್ ರವರು ಲಂಡನ್ನಿಗೆ ಹೋಗಿ ಬ್ಯಾರಿಸ್ಟರ್ ಪದವಿ ಪಡೆದು 1922ರಲ್ಲಿ ಭಾರತಕ್ಕೆ ಮರಳಿದರು. ಅಂಬೇಡ್ಕರ್ ಬಾಂಬೆಯಲ್ಲಿ ವಕೀಲಿ ವೃತ್ತಿ ಕೈಗೊಂಡರು. ನಂತರ ಕಾಮರ್ಸ್ ಕಾಲೇಜಿನಲ್ಲಿ ಅರ್ಥಶಾಸ್ತ್ರ ಪ್ರಾಧ್ಯಾಪಕರಾದರು. ನಂತರ ಬಾಂಬೆ ಕಾನೂನು ಕಾಲೇಜಿನ ಪ್ರೊಫೆಸರ್ ಆಗಿ, ಬಾಂಬೆ ಶಾಸಕಾಂಗ ಸದಸ್ಯರಾಗಿ, 1924ರಲ್ಲಿ ವೈಸ್ರಾಯ್ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ಕಾರ್ಯನಿರ್ವಹಿಸಿದರು. ಶತಶತಮಾನಗಳಿಂದಲೂ ಸವರ್ಣೀಯರ ತುಳಿತಕ್ಕೆ ಒಳಗಾಗಿದ್ದ ದಲಿತರ ನೋವಿನ ಸೆಲೆಯಾಗಿ ಅಂಬೇಡ್ಕರ್ ಕಂಡರು. ದಲಿತರ ಉದ್ಧಾರಕ್ಕಾಗಿ ಅವರ ಬದುಕು ಮೀಸಲಾಗಿತ್ತು. ದಲಿತರನ್ನು ಮೇಲೆತ್ತಲು ಅವರು ಹಲವು ಕಾರ್ಯಗಳನ್ನು ಕೈಗೊಂಡರು. ನಾಸಿಕ್ನ ಕಾಲಾರಾಮ ದೇವಾಲಯಕ್ಕೆ ದಲಿತರ ಪ್ರವೇಶವನ್ನು ನಿರಾಕರಿಸಲಾಗಿತ್ತು. 1930ರಲ್ಲಿ 10,000 ದಲಿತರೊಡನೆ ದೇವಾಲಯ ಪ್ರವೇಶಕ್ಕೆ ಒತ್ತಾಯಿಸಿ ನಾಸಿಕ್ ಸತ್ಯಾಗ್ರಹ ಹೂಡಿ 1 ತಿಂಗಳ ನಂತರ ಸವರ್ಣೀಯರ ಜೊತೆ ಒಪ್ಪಂದ ಮಾಡಿಕೊಂಡು ದೇವಾಲಯದ ರಥ ಒಟ್ಟಾಗಿ ಎಳೆಯಲು ನಿರ್ಧರಿಸಿದರು. ಅಮರಾವತಿಯಲ್ಲಿರುವ ಅಂಬಾದೇವಿ ದೇವಾಲಯಕ್ಕೆ ದಲಿತರ ಪ್ರವೇಶಕ್ಕೆ ಒತ್ತಾಯಿಸಿ 3 ತಿಂಗಳ ಸತ್ಯಾಗ್ರಹ ಹೂಡಿ ಯಶಸ್ವಿಯಾದರು. ಈ ಮಧ್ಯೆ ಅನೇಕ ದಲಿತ ಸಮ್ಮೇಳನ ಸಂಘಟಿಸಿದರು. ಅಂಬೇಡ್ಕರ್ ಅವರು ರಾಜ್ಯಾಡಳಿತದಲ್ಲೂ ದಲಿತರಿಗೆ ಸೂಕ್ತ ಸ್ಥಾನಮಾನ ನೀಡಲು ಒತ್ತಾಯಿಸಿದರು. 1930-32ರಲ್ಲಿ ಭಾರತದ ರಾಜ್ಯಾಂಗ ಸುಧಾರಣೆ ಕುರಿತು ಚರ್ಚಿಸಲು ಲಂಡನ್ನಲ್ಲಿ 3 ದುಂಡು ಮೇಜಿನ ಸಮ್ಮೇಳನಗಳು ನಡೆದವು. ಅಂಬೇಡ್ಕರ್ ಇಲ್ಲಿ ದಲಿತರ ಪ್ರತಿನಿಧಿಯಾಗಿ ಭಾಗವಹಿಸಿ ದಲಿತರಿಗೆ ಶಾಸಕಾಂಗಗಳಲ್ಲಿ ಪ್ರತ್ಯೇಕ ಮತಕ್ಷೇತ್ರ ಕೊಡುವಂತೆ ಒತ್ತಾಯಿಸಿ ಯಶಸ್ವಿಯೂ ಆದರು. ಬ್ರಿಟಿಷರು ದಲಿತರಿಗೆ ಪ್ರತ್ಯೇಕ ಮತಕ್ಷೇತ್ರ ಕೊಟ್ಟಿದ್ದನ್ನು ವಿರೋಧಿಸಿ ಗಾಂಧೀಜಿ ಪೂನಾದ ಯಾಡವಾಡ ಜೈಲಿನಲ್ಲಿ 21 ದಿನ ಉಪವಾಸ ಸತ್ಯಾಗ್ರಹ ಆಚರಿಸಿದರು.
ಕೊನೆಗೆ 1932ರಲ್ಲಿ ಗಾಂಧೀಜಿ ಮತ್ತು ಅಂಬೇಡ್ಕರ್ ನಡುವೆ ಪೂನಾ ಒಪ್ಪಂದವಾಗಿ ಗಾಂಧೀಜಿ ಉಪವಾಸ ಕೈಬಿಟ್ಟರು. ಈ ಒಪ್ಪಂದದಂತೆ ದಲಿತರಿಗೆ ಪ್ರತ್ಯೇಕ ಮತಕ್ಷೇತ್ರದ ಬದಲಿಗೆ ಮೀಸಲು ಸ್ಥಾನಗಳನ್ನು 78ರಿಂದ 148ಕ್ಕೆ ಏರಿಸಲಾಯಿತು. ಭಾರತ ಸ್ವತಂತ್ರವಾದ ನಂತರ ನೆಹರು ತಮ್ಮ ಸಚಿವ ಸಂಪುಟದಲ್ಲಿ ಅಂಬೇಡ್ಕರ್ ಅವರನ್ನು ಸ್ವತಂತ್ರ ಭಾರತದ ಕಾನೂನು ಮಂತ್ರಿಯಾಗಿ ನೇಮಿಸಿದರು. ನೆಹರೂರವರು ಅಂಬೇಡ್ಕರರನ್ನು ಲೋಕಸಭೆಯ ರತ್ನ ಎನ್ನುತ್ತಿದ್ದರು. ಅಂಬೇಡ್ಕರ್ ರವರು ಸಂಸತ್ತಿನಲ್ಲಿ ಮಹಿಳಾ ಸಮಾನತೆ ಸಾರುವ ಕಾನೂನು ಮಂಡಿಸಿದಾಗ ಸವರ್ಣೀಯರ ವಿರೋಧದಿಂದ ಅದು ಜಾರಿಗೆ ಬರಲಿಲ್ಲ. ಆಗ ಮನನೊಂದು ಮಂತ್ರಿ ಪದವಿ ತ್ಯಜಿಸಿದರು. ಅಲ್ಲದೆ ಬಹಿರಂಗ ಸಭೆಯಲ್ಲಿ ಮನುಸ್ಮೃತಿಯನ್ನು ಸುಟ್ಟುಹಾಕಿ ಅಭಿನವ ಮನು ಎನಿಸಿದರು. ಅಂಬೇಡ್ಕರ್ ಭಾರತದ ಸಂವಿಧಾನದ ರಚನೆಯಲ್ಲಿ ನೆರವಾದರು. 7 ಜನ ಸದಸ್ಯರ ತಂಡದಲ್ಲಿ ಕರಡು ರಚನಾ ಸಮಿತಿ ಅಧ್ಯಕ್ಷರಾಗಿದ್ದ ಅಂಬೇಡ್ಕರ್ ರವರು ಅಮೆರಿಕ ಮತ್ತು ಬ್ರಿಟನ್ ಸಂವಿಧಾನಗಳನ್ನು ಪರಿಶೀಲಿಸಿ ಕ್ಷಿಪ್ರಗತಿಯಲ್ಲಿ ಭಾರತಕ್ಕೆ ಸಂವಿಧಾನ ರಚಿಸಿಕೊಟ್ಟರು. 1949ರ ನವೆಂಬರ್ 1ರಂದು ಸಂವಿಧಾನದ ಕರಡನ್ನು ಸರ್ಕಾರ ಅಂಗೀಕರಿಸಿತು. ರಾಜ್ಯಾಂಗ ರಚನಾ ಸಮಿತಿ ಅಧ್ಯಕ್ಷರಾಗಿ ರಾಜೇಂದ್ರ ಪ್ರಸಾದರಿದ್ದರು. ಸಂವಿಧಾನದಲ್ಲಿ ಭಾರತದ ಪ್ರತಿಯೊಬ್ಬ ಪ್ರಜೆಯ ಮೂಲಭೂತ ಹಕ್ಕು ಮತ್ತು ಕರ್ತವ್ಯಗಳ ಪ್ರಸಾರವಿತ್ತು. ಹೀಗೆ ಹಲವು ವಿಶೇಷತೆಯುಳ್ಳ ವಿಶ್ವದ ಬೃಹತ್ ಲಿಖಿತ ಸಂವಿಧಾನ 1950 ಜನವರಿ 26ರಂದು ಜಾರಿಗೆ ಬಂದಿತು. ಅಂಬೇಡ್ಕರ್ ರವರು ಭಾರತದ ಸಂವಿಧಾನದ ಶಿಲ್ಪಿ ಎಂದೆನಿಸಿದರು. ಮನಃಶಾಂತಿ ಬಯಸಿದ ಅಂಬೇಡ್ಕರ್ ರವರು 1950ರಲ್ಲಿ ಚೀನಾದ ಬೌದ್ಧ ಸಮ್ಮೇಳನದಲ್ಲಿ ಭಾಗವಹಿಸಿದರು. ಬುದ್ಧನ ತತ್ವಗಳಿಂದ ಪ್ರಭಾವಿತರಾಗಿ 1956ರಲ್ಲಿ ನಾಗ್ಪುರ ದಲಿತ ಸಮ್ಮೇಳನದಲ್ಲಿ 5 ಲಕ್ಷ ದಲಿತರೊಂದಿಗೆ ಬೌದ್ಧ ಧರ್ಮಕ್ಕೆ ಮತಾಂತರರಾದರು. ಅದೇ ವರ್ಷ ಅಂದರೆ 1956ರ ಡಿಸೆಂಬರ್ 6ರಂದು ಬಾಂಬೆಯಲ್ಲಿ ದಲಿತ ಸೂರ್ಯನ ಅಸ್ತಂಗತವಾಯಿತು. ಭಾರತ ಸರ್ಕಾರ 1990ರಲ್ಲಿ ಮರಣೋತ್ತರ ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿತು. ಅಂಬೇಡ್ಕರ್ ಅವರ ಪ್ರಮುಖ ಕೃತಿಗಳು ಬುದ್ಧ ಹಾಗೂ ಬೌದ್ಧ ಧರ್ಮ, ಬುದ್ಧ ಮತ್ತು ಕಾರ್ಲ್ ಮಾರ್ಕ್ಸ್, ಕಾಂಗ್ರೆಸ್ ಮತ್ತು ಗಾಂಧಿ, ಅಸ್ಪೃಶ್ಯರಿಗೆ ಏನು ಮಾಡಿದರು, ಶೂದ್ರರು ಯಾರು ಇವು ಅಂಬೇಡ್ಕರ್ ರವರು ರಚಿಸಿದ ಕೃತಿಗಳಾಗಿವೆ. ಇದಿಷ್ಟು ಭೀಮ್ರಾವ್ ರಾಮ್ಜಿ ಅಂಬೇಡ್ಕರ್ ರವರನ್ನು ಕುರಿತ ವಿಶೇಷ ಮಾಹಿತಿಯಾಗಿತ್ತು. ಈ ಮಾಹಿತಿ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ. ಧನ್ಯವಾದಗಳು.